ದೋಸ್ತಿ ಸರ್ಕಾರದ ನಾಯಕರ ನಡುವೆ ವಾಕ್ಸಮರ ಹಿನ್ನೆಲೆಯಲ್ಲಿ ವಾಕ್ಸಮರದ ಬೆನ್ನಲ್ಲೇ ಆಪ್ತರ ಜೊತೆಗೆ ಬಿಎಸ್ವೈ ಸಮಾಲೋಚನೆ ನಡೆಸಿದ್ದಾರೆ. ಆಪ್ತರ ಜೊತೆಗೆ ಬಿಎಸ್ ಯಡಿಯೂರಪ್ಪ ಮಾತುಕತೆ ನಡೆಸ್ತಾ ಇದ್ದು ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಬಿಎಸ್ವೈ ಸಭೆ ನಡೆಸ್ತಾ ಇದ್ದಾರೆ. ಶಾಸಕರಾದಂತಹ ಆರ್ ಅಶೋಕ್, ಅರವಿಂದ ಲಿಂಬಾವಳಿ, ವಿ ಸೋಮಣ್ಣ ಜೊತೆಗೆ ಮಾತುಕತೆ ನಡೆಸಲಾಗ್ತಾ ಇದ್ದು ನಾಯಕರ ಜೊತೆಗೆ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಬಿಎಸ್ವೈ ಚರ್ಚೆ ನಡೆಸ್ತಾ ಇದ್ದಾರೆ ಎನ್ನಲಾಗಿದೆ. ಒಂದು ಕಡೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಪರಸ್ಪರ ವಾಕ್ಸಮರದಲ್ಲಿ ಮುಂದಾಗಿದ್ದು ಸಿಎಂ ವಿಚಾರವಾಗಿ ಮಾತಿನ ಜಗಳಕ್ಕಿಳಿದಿವೆ. ಈ ಸಂದರ್ಭದಲ್ಲಿ ಈಗ ಈ ಒಂದು ಸಂದರ್ಭವನ್ನೇ ಕಾದುಕೊಳ್ತಿರುವಂತಹ ಬಿಜೆಪಿ ಈಗ ತನ್ನ ದಾಳ ಉರುಳಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿರುವ ರೀತಿ ಕಂಡು ಬರ್ತಾ ಇದೆ. ಈಗಾಗಲೇ ಅಧಿವೇಶನ ಸಮಯದಲ್ಲಿ ಸಾಕಷ್ಟು ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂತಹ ಮಾಹಿತಿ ಓಡಾಡ್ತಾ ಇರುವ ಬೆನ್ನಲ್ಲೇ ಈಗ ಬಿಎಸ್ವೈ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಈಗ ಮತ್ತಷ್ಟು ಕುತೂಹಲ ಮೂಡಿಸಿರೋದು. ತಮ್ಮ ಆಪ್ತರ ಜೊತೆಗೆ ಬಿಎಸ್ವೈ ಈಗ ಮಾತುಕತೆ ನಡೆಸ್ತಾ ಇದ್ದಾರೆ. ಅಂದ್ರೆ ಸದ್ಯ ಪ್ರಸ್ತುತ ರಾಜಕೀಯ ಸ್ಥಿತಿಗತಿ ಅಂದ್ರೆ ದೋಸ್ತಿ ಸರ್ಕಾರದ ನಡುವಿನ ಜಗಳ, ಪರಸ್ಪರ ಟೀಕೆಗಳು, ಮಾತಿನ ಸಮರ, ಯಾರ್ಯಾರಿಗೆ ಅಸಮಾಧಾನ ಇದೆ, ಈ ಎಲ್ಲ ವಿಚಾರವಾಗಿ ಈಗ ವಿಸ್ತೃತವಾಗಿ ಚರ್ಚೆ, ಮಾತುಕತೆ ನಡೆಸ್ತಾ ಇದ್ದಾರೆ ಎನ್ನಲಾಗಿದೆ. ಹಾಗಾಗಿ ಈಗ ಬಿಎಸ್ವೈ ಪ್ಲಾನ್ ಯಾವ ರೀತಿ ಇದೆ ಮುಂದೆ, ಈ ಒಂದು ಸಂದರ್ಭದಲ್ಲಿ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನುವ ರೀತಿಯಲ್ಲಿ ಯಾವ ರೀತಿ ಬಿಜೆಪಿ ಇದನ್ನು ಬಳಸಿಕೊಳ್ಳೋದಕ್ಕೆ ಮುಂದಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ದೋಸ್ತಿ ಸರ್ಕಾರದ ನಾಯಕರ ನಡುವೆ ವಾಕ್ಸಮರ ಹಿನ್ನೆಲೆಯಲ್ಲಿ ವಾಕ್ಸಮರದ ಬೆನ್ನಲ್ಲೇ ಆಪ್ತರ ಜೊತೆಗೆ ಬಿಎಸ್ವೈ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ಆಪ್ತರ ಜೊತೆಗೆ ಈಗ ಬಿಎಸ್ ಯಡಿಯೂರಪ್ಪ ಮಾತುಕತೆ ನಡೆಸ್ತಾ ಇದ್ದು ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಬಿಎಸ್ವೈ ಸಭೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಬಿಎಸ್ವೈ ಯಾರ್ಯಾರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ, ಮಾತುಕತೆಯ ಉದ್ದೇಶ ಏನು, ಮತ್ತೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನೋ ತರ ಕಾಂಗ್ರೆಸ್ ಜೆಡಿಎಸ್ನ ಈ ಮಾತಿನ ಜಗಳ ಬಿಜೆಪಿಗೆ ಲಾಭ ಮಾಡ್ಕೊಳ್ಳೋದು ಹೇಗೆ ಅನ್ನೋದೇ ಈಗ ಮುಖ್ಯ ಅಜೆಂಡಾನ ಹೇಗೆ? ಸುಕನ್ಯಾ, ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರುಗಳು ಕಾಂಗ್ರೆಸ್ ವಿರುದ್ಧ, ಜೆಡಿಎಸ್ ನ ಸಚಿವರುಗಳು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುತ್ತಿರುವಂತದ್ದು ಮತ್ತು ಕಾಂಗ್ರೆಸ್ನ ಶಾಸಕರುಗಳು ಸಿಎಂ ವಿರುದ್ಧ ಮತ್ತು ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸುತ್ತಿರುವಂತಹ ಪ್ರಕ್ರಿಯೆ ನಡೀತಾ ಇರುವಂತಹ ಬೆನ್ನಲ್ಲೇ ಈಗ ಯಡಿಯೂರಪ್ಪ ತಮ್ಮ ಆಪ್ತ ಶಾಸಕರ ಜೊತೆ ಸಮಾಲೋಚನೆ ನಡೆಸಿರುವಂತದ್ದು ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. ಇವತ್ತು ಶಾಸಕರಾದಂತಹ ಆರ್ ಅಶೋಕ್, ಅರವಿಂದ ಲಿಂಬಾವಳಿ ಮತ್ತು ವಿ ಸೋಮಣ್ಣ ಜೊತೆ ಯಡಿಯೂರಪ್ಪ ತಮ್ಮ ಡಾಲರ್ಸ್ ನಿವಾಸದಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಸಮಾಲೋಚನೆ ನಡೆಸಿದ್ದಾರೆ. ನಿನ್ನೆಯೂ ಕೂಡ ಇದೇ 3 ಶಾಸಕರ ಜೊತೆ ಅವರು ಸಮಾಲೋಚನೆ ನಡೆಸಿದರು. ಹೀಗಾಗಿ ಇಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದಷ್ಟು ಬಿರುಕಿನ ಮಾತುಗಳು ಕೇಳಿ ಬರ್ತಿರುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ತಮ್ಮ ಆಪ್ತ ಶಾಸಕರನ್ನ ಕರೆಸಿಕೊಂಡು ಸಮಾಲೋಚನೆ ಮಾಡಿರುವಂತದ್ದು ಸಹಜವಾಗಿ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕೆಂದ್ರೆ ಸರ್ಕಾರ ರಚನೆ ಪ್ರಯತ್ನವನ್ನ ಬಿಜೆಪಿ ಮುಂದುವರಿಸಿರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಸಮಾಲೋಚನೆಯನ್ನ ಮಾಡ್ತಾ ಇರುವಂತಹ ವಿಚಾರ ಕೂಡ ಒಂದಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಆದ್ರೆ ಸ್ಪಷ್ಟವಾಗಿ ಯಡಿಯೂರಪ್ಪ ಯಾವ ವಿಚಾರದ ಬಗ್ಗೆ ಈ 3 ಜೊತೆ ಸಮಾಲೋಚನೆ ಮಾಡಿದ್ದಾರೆ ಅನ್ನುವಂಥದ್ರ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಯಾಕಂದ್ರೆ ಲೋಕಸಭಾ ಚುನಾವಣೆಯ ಸಿದ್ಧತೆಯ ವಿಚಾರದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗ್ತಿದೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಇದೆ. ಅದರ ಜೊತೆಗೆ ಸರ್ಕಾರ ರಚನೆಯ ಯತ್ನ ಮತ್ತು ಕಾಂಗ್ರೆಸ್ನ ಅತೃಪ್ತ ಶಾಸಕರನ್ನ ಸೆಳೆಯುವಂತಹ ವಿಚಾರವಾಗಿ ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಇದೆ. ಆದ್ರೆ ಸ್ಪಷ್ಟವಾದಂತಹ ಒಂದು ಮಾಹಿತಿಗಳು ಯಡಿಯೂರಪ್ಪನವರ ನಿವಾಸದಿಂದ ಲಭ್ಯವಾಗ್ತಿಲ್ಲ, ಯಾವುದರ ವಿಚಾರವಾಗಿ ಚರ್ಚೆಯನ್ನು ಮಾಡಲಾಗ್ತಿದೆ ಅನ್ನುವಂಥದ್ರ ಬಗ್ಗೆ. ಆದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಡುವೆ ವಾಕ್ಸಮರಗಳು ಮುಂದುವರಿಯುತ್ತಿರುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಆಪ್ತ ಶಾಸಕರ ಜೊತೆ ನಿನ್ನೆ ಮತ್ತು ಇವತ್ತು ಸಮಾಲೋಚನೆಯನ್ನ ಮಾಡ್ತಾ ಇರುವಂತದ್ದು ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. ಸುಕನ್ಯಾ, ಧನ್ಯವಾದ ಕಿರಣ್.